ಗೈಸ್, ಇವತ್ತು ನಾನು ಮಾಡುವ ರೆಸಿಪಿ ಹೆಸರು ಕ್ಯಾರೆಟ್ ಹಲ್ವಾ. ಇದನ್ನು ನಾನು ಏಕೆ ಮಾಡಕತ್ತೀನಿ ಅಂದ್ರೆ ಒಬ್ಬ ಸಬ್ಸ್ಕ್ರೈಬರ್ ಹೇಳಿದ್ದಾರೆ, ಅವರಿಗೋಸ್ಕರ ಮಾಡಕತ್ತೀನಿ. 2 ಬೌಲ್ ಮೊದಲಿಗೆ ನಾನು 2 ಬೌಲ್ ತೊಗೊಂಡಿದ್ದೆ ಗಜ್ಜರಿ, ತುರ್ಕೊಂಡಿದ್ದು 2 ಬೌಲ್ ಗಜ್ಜರಿ. ಅದಕ್ಕೆ 1 ಬೌಲ್ ಸಕ್ಕರೆ, ಸ್ವಲ್ಪ ಒಣ ದ್ರಾಕ್ಷಿ, ಸ್ವಲ್ಪ ಕಟ್ ಮಾಡಿದ ಬಾದಾಮ, ಸ್ವಲ್ಪ ಕಟ್ ಮಾಡಿದ ಗೋಡಂಬಿ, ಹಾಲು, ಏಲಕ್ಕಿ ಪೌಡರ್, ತುಪ್ಪ. ಈಗ ಮಾಡೋಣ ಬನ್ನಿ. ಮೊದಲಿಗೆ ತುಪ್ಪ ಹಾಕ್ಕೋಬೇಕು. ತುಪ್ಪ ನೀವು ನೋಡ್ಕೊಂಡು ಹಾಕೊಳ್ಳಿ, ನಿಮಗೆ ಎಷ್ಟು ಬೇಕು ಅಷ್ಟು. ಆಮೇಲೆ ಕಟ್ ಮಾಡಿದ ಕ್ಯಾರೆಟ್, ಈ ಥರ ಮೆತ್ತಗಾಗುವವರೆಗೂ ಹುರ್ಕೋಬೇಕು. ಇದು ಬೆಂದಿದೆ. ಸಕ್ಕರೆ ಹಾಕಬೇಕು. ಸಕ್ಕರೆ ಕರಗುವವರೆಗೂ ಸ್ವಲ್ಪ ಈ ಕಡೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಚ್ಚಿಟ್ಟು ಇದು ಎಲ್ಲ ತುಪ್ಪದಲ್ಲಿ ಹುರ್ಕೋಬೇಕು. ಗೋಡಂಬಿ, ಸರಿಯಾಗಿ ಹುರ್ಕೋಬೇಕು. ಈಗ ಇದು ಕೆಂಪಗಾಗುವವರೆಗೂ ಹುರ್ಕೊಂಡಿದ್ವಿ ತುಪ್ಪದಲ್ಲಿ. 3 ಡ್ರೈ ಫ್ರೂಟ್ಸ್ನ, ಗೋಡಂಬಿ, ಬಾದಾಮ ಮತ್ತು ದ್ರಾಕ್ಷಿನ. ಈಗ ಸ್ವಲ್ಪ ತಣ್ಣಗಾಗಿ ಇದಕ್ಕೆ ಸ್ವಲ್ಪ ಹಾಲು ಹಾಕಬೇಕು. ಹಾಲು ಹಾಕಿ ಇದನ್ನು ಗಟ್ಟಿ ಆಗುವವರೆಗೂ ಇಷ್ಟೇ ಬಿಡಬೇಕು. ಗಟ್ಟಿ ಆಗುವವರೆಗೂ ಲೋ ಫ್ಲೇಮಲ್ಲಿ ಒಂದು 10 ನಿಮಿಷ ಇಲ್ಲ 5 ನಿಮಿಷ ಬಿಡಬೇಕು. ಈಗ ಈ ಥರ ರೆಡಿಯಾಗಿತ್ತು. ಇದು ಲಾಸ್ಟ್ಗೆ ಸ್ವಲ್ಪ ಕೇಸರಿ, ಸ್ವಲ್ಪ ಏಲಕ್ಕಿ ಪುಡಿ, ಆಮೇಲೆ ಈಗ ಹುರ್ಕೊಂಡಿರೋ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಬೇಕು. ಈ ಥರ ಮಿಕ್ಸ್ ಮಾಡಿಕೊಂಡು ಈಗ ಕ್ಯಾರೆಟ್ ಹಲ್ವಾ ರೆಡಿ ಆಗುತ್ತೆ.